ನಮ್ಮ ಮಾಜಿ ಶಾಸಕರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಚೇರಮನ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಣ್ಣಯ್ಯ ಸಾಹೇಬರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮಾರ್ಗದರ್ಶನ ಕೊಡಲಿಕ್ಕೆ ಬಂದಿರತಕ್ಕಂಥ JDS ಮುಂದಿನ ಅಧ್ಯಕ್ಷ ಆಗಲಿರುವ ಸನ್ಮಾನ್ಯ ಎಚ್. ಕುಮಾರಸ್ವಾಮಿ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮುಖಾಂತರ ನಮ್ಮ ಮನೆಗಳೇ ಇರ್ತಕ್ಕಂಥ ಟಿವಿಗಳ ಮುಖಾಂತರ ವಿಷಯವನ್ನೆಲ್ಲ ನಾವು ಕೇಳಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ, ಈಗಾಗಲೇ 2 ವರ್ಷ ಕಳೀತಾ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಮೊಟ್ಟ ಮೊದಲು ರೈತಾಪಿ ಜನರಿಗೆ, ಕೂಲಿ ಕಾರ್ಮಿಕರಿಗೆ 5 ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಸರ್ಕಾರವನ್ನು ತೆಗೆದುಕೊಂಡು ಆ ಮೂಲಕ ಇವತ್ತು ಏನ್ ಮಾಡಿದ್ದಾರೆ, ಇವತ್ತು ಪ್ರತಿಯೊಂದು ವ್ಯವಸ್ಥೆನಲ್ಲೂ ಕೂಡ ದಿನಂಪ್ರತಿ ರೈತಾಪಿ ಜನ ಇರ್ಬೋದು, ನಗರ ಪ್ರದೇಶದ ಜನ ಇರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ವಾಹನ ಮಾಲೀಕರಿರ್ಬೋದು, ವಾಹನ ಚಾಲಕರಿರ್ಬೋದು, ಎಲ್ಲರಿಗೂ ಕೂಡ ಬರೆ ಇರ್ತಕ್ಕಂಥ ಕೆಲಸ. ಕಷ್ಟ ಕಡೆಯದಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಕಸ ಗುಡಿಸಿ ಆ ಕಸ ಆಚೆ ಹಾಕಬೇಕು ಅಂತ ಕೂಡ ಇವತ್ತು ತೆರಿಗೆಯನ್ನು ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಗೆ ಸರ್ಕಾರ ಬಂದಿದೆ ಅಂದ್ರೆ ಇದಕ್ಕಿಂತ ನಾಚಿಕೆಯಲ್ಲಿ ಯಾವುದೂ ಇಲ್ಲ ಅಂತಕ್ಕಂಥ ಮಾತನ್ನ ನಾವು ಖಂಡಿತ ಹೇಳ್ಬೇಕಾಗುತ್ತೆ. ಮಾಧ್ಯಮದೊಂದಿಗೆ ವೇದಿಕೆ ಎಲ್ಲ ನಾಟ್ಯ ಇದರಲ್ಲಿ ಒಂದ್ಸಲ ಮಾತುತ್ತಿದೆ. ಜೈ ಕನಕ ಮಾತೆ. ಎಚ್. ಕುಮಾರಸ್ವಾಮಿ ಅವರೇ, ಈಗ ತಮ್ಮ ಉದ್ದೇಶ ಭಾಷಣ ಮಾಡಿದಂತ ಲಕ್ಷ್ಮೀನಾರಾಯಣ ಅವರೇ, ಮತ್ತೊಬ್ಬ ಮಾಜಿ ಶಾಸಕರಾದ ಸ್ನೇಹಿತ ಜಯರಾಮ್ ಅವರೇ, ವೇದಿಕೆ ಮತ್ತು ಎಲ್ಲ ನನ್ನ ಸ್ನೇಹಿತರೆ, 5 ಗ್ಯಾರಂಟಿ ಕೊಟ್ಟಿದ್ವಿ. 5 ಅವರಲ್ಲಿ ಕೊಟ್ಟವರು ಗ್ಯಾರಂಟಿ ನಾವೇನು ವಿರೋಧಿಸಲ್ಲ, ನಾವೇನು ಬಾಳೋದಿಲ್ಲ, ನೀವು ಕೊಡಿ. ಆದ್ರೆ ಒಬ್ಬ ಇನ್ನೊಂದು ತಲೆವನ್ನು ಇನ್ನೊಂದು ಕೊಡೋದು ಹೇಗೆ ಅಂತ ಹೇಳ್ರಿ. ಇವತ್ತು ಹಾಲಿನ ರೇಟ್ ಏನಾಗಿದ್ದಪ್ಪ, 9 ರೂಪಾಯಿ. ರೈತರಿಗೆಲ್ಲ ಕೊಟ್ಟವ್ರೆ, ರೈತರಿಗೆ ಕೊಡ್ತಾ 674 ಕೋಟಿ ಕೊಡಬೇಕು, ಕೊಡಕ್ಕಾಗಿಲ್ಲ. ಯಾರು ಇವರಿಗೆ ಕೇಳಿರೋದು? ನಮ್ಮ ಫ್ರೀ ಎಲೆಕ್ಷನ್ಗೆ ಯಾರಾದ್ರೂ ಅರ್ಜಿ ಹಾಕಿದ್ರಪ್ಪ? ಯಾರು ಹಾಕಿಲ್ಲ. ಯಾರು ಸಹ ನಮ್ಗೆ 2000 ಕೋಟಿ ಕೇಳಿಲ್ಲ. 25 ಕೋಟಿ ರೂಪಾಯಿ ದುಡ್ಡನ್ನ ಕಲೆಕ್ಟ್ ಮಾಡಿ ಕೇವಲ 2000 ಕೊಡ್ತಾರೆ ನಮ್ಮ ಹೆಣ್ಮಕ್ಳಿಗೆ. ಇದು 23 ಕೋಟಿ ಏನಾಯ್ತಪ್ಪ? ನಿಮ್ದು ದೇಶಿಲ್ಲ ನೀವರಲ್ಲ. ಏನು ಸಿದ್ದರಾಮಯ್ಯ ಹರಿಶ್ಚಂದ್ರ ಮೊಹಮ್ಮದ್ ಅಂತ ಭಾಷಣ ಮಾಡ್ತಿದ. ಮೊನ್ನೆ ಏನಾಗಿದೆ, ಇದು ಮೈನ್ಸ್ಗೆ 5,000 ಕೋಟಿ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ. ಮೊದಲ 5,000 ಕೋಟಿ ಅತ್ಯಂತ ಮೈಸೂರು ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಇದ್ರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ. ಅದರಲ್ಲಿ ತಾಕತ್ತೆ ಇಲ್ಲ, ಅದಕ್ಕೆ ತಾಕತ್ತೆ ಇಲ್ಲ. ಒಳ್ಳೆ ದುಡ್ಡು ದುಡ್ಡಿನ ಮೇಲೆ ಚುನಾವಣೆ ಮಾಡಕ್ಕಾಗ್ತದೆ. ರಾಹುಲ್ ಗಾಂಧಿ ಇದೇ ವೇದಿಕೆ ಕೆಲಸದಲ್ಲಿ ಬಂದಿದ್ರು ಕಾಂಗ್ರೆಸ್ ಕೆಲಸಕ್ಕೆ, ನೀವು ಕೆಲಸಿಲ್ಲ.
ಇದೆ ಇದೆಲ್ಲ ನಡೆಯುತ್ತಿಲ್ಲ. ಈ ಕರ್ನಾಟಕದಲ್ಲಿ ಏನೋ ಪಾಪ ಗ್ಯಾರಂಟಿನಲ್ಲಿ ಗೆಲ್ಸಿದ್ದಾರೆ. ಗ್ಯಾರಂಟಿ ಕೊಟ್ಟು 57 ಸೀಟು 5,000 ಹೊಳಿ ಗೆದ್ದವ್ರೆ. ಎಷ್ಟು 57. ಮುಂದೆ ಚುನಾವಣೆಗೆ 157 ಹೋಗ್ತವೆ. 40 ನಾನು ನೋಡಿದ್ದೀನಿ. ಊರಪ್ಪ ಬೈಲಿ ಸರ್ಕಾರದಲ್ಲಿ ನಾನು ನೋಡಿದ್ದೀನಿ. ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ನೋಡಿದ್ದೀನಿ. ಇವು ನಾನೇ 2ನೇ ಸರಿ ಮುಖ್ಯಮಂತ್ರಿ ಇದ್ದ ಸಿದ್ದರಾಮಯ್ಯನವರು ಬರೀ 55 ಬಂದು ನಿಂತಿದ್ರು. ದೇವೇಗೌಡರಿಗೆ ಬಂದು, ಕುಮಾರಣ್ಣಗೆ ಬಂದು ಇಲ್ಲ ನಾವು ಮಾಡ್ತೀವಿ ಅಂತ ಕೊನೆಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ಈ ರಾಜ್ಯಕ್ಕೆ ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಟ್ಟಿದ್ದೀವಿ. 74 ವರ್ಷದ ನಾನು 70 ವರ್ಷ 56 ನಾವು ಇವತ್ತು ಹೋರಾಟ ಮಾಡ್ತೀವಿ. ಇನ್ನು 40 ವರ್ಷನೂ ಆಗಿಲ್ಲ. 37 ವರ್ಷ ಹೋರಾಟ ಮಾಡುವಂತ ಶಕ್ತಿ ಇವತ್ತಿದೆ. ಇದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಾಡಿ, ಜಿಲ್ಲಾ ಮಟ್ಟ ಬೇಡ, ಪ್ರತಿಯೊಂದು ಕ್ಷೇತ್ರದಲ್ಲೂ ಮಾಡಿದ್ರೆ ನಮ್ಮ ಪಕ್ಷ ಸಂಘಟನೆ ಆಗ್ತದೆ, ನಮ್ಮ ಹೋರಾಟಕ್ಕೆ ಶಕ್ತಿ ಬರ್ತದೆ. ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ನಾವೇ ತೋರಿಸೋದು, ನೀವೇ ತೋರಿಸ್ತೀರಿ. ಕಾಂಗ್ರೆಸ್ ನಮ್ಮ ಅಪ್ರಾಣ ಓಟ್ ಹಾಕಲ್ಲ ಕಾಂಗ್ರೆಸ್. ಯಾವ ಯೋಗ್ಯತೆ ನಿಮಗೆ ಗೊತ್ತಾಗಿದೆ. ಅಪ್ಪಿತಪ್ಪಿ ಆದ್ರೆ ಕಾಂಗ್ರೆಸ್ ಓಟ್ ಹಾಕ್ತಾರೆ ಸಹ ಅಯೋಗ್ಯ ಪಾರ್ಟಿನ ಓಟ್ ಹಾಕಿದ್ರೆ ಜನ ಬೈಕಂತಾರೆ. ಆ ಮಟ್ಟಕ್ಕೆ ಬಂದಿದೆ. ನಾವು ದಯಮಾಡಿ ಮುಂದಿನ ದಿವಸದಲ್ಲಿ ಹೋರಾಟನ ನಾವು ಎಲ್ಲಾ ಮಕ್ಕಳು ಮಾಡೋಣ. ಜಯರಾಮ್ ಹೇಳಿದಂಗೆ ವಿಧಾನಸೌಧದಲ್ಲಿ ಹೋಗಿ ಮುಚ್ಚಿ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧತೆ ಬಂದಿದ್ದೀರಿ. ಉರಿ ಬಿಸ್ತು ಲೆಕ್ಕಿಸಲೇ ಇವತ್ತು ಬಂದಿದ್ದೀರಿ. ಇವೆಲ್ಲರಿಗೂ ನನ್ನ ಕೃತಜ್ಞತೆ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಶಾಸಕರಾಗಿರ್ತಕ್ಕಂಥ ಅತ್ಯಂತ ಅನುಭವಿಗಳು, ಹಲವಾರು ದಶಕಗಳಿಂದ ಸಾರ್ವಜನಿಕ ಸೇವೆಯಲ್ಲಿ ನಿರಂತರವಾಗಿ, ವಿಶೇಷವಾಗಿ ನಮ್ಮ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರ ಜೊತೆಯಲ್ಲಿ ಅತ್ಯಂತ ಭಾವನಾತ್ಮಕವಾದಂತಹ ಒಂದು ಸಂಪರ್ಕವನ್ನು ಹೊಂದಿರತಕ್ಕಂಥ ಈಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೃಷ್ಣಪ್ಪಣ್ಣ ಅವರೇ, ಮತ್ತೊಬ್ಬರು ಭಾರತೀಯ ಜನತಾ ಪಾರ್ಟಿಯ ಈ ಹಿಂದೆ ತುರುವೇಕೆರೆ ಕ್ಷೇತ್ರದಲ್ಲಿ ಶಾಸಕರಾಗಿ ನಿಮ್ಮ ಜೊತೆಯಲ್ಲಿ ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಜಯರಾಮಣ್ಣ ಅವರೇ, ಅಂತಕ್ಕಂಥ ಏನೋ ಒಂದು ವಿಷ ಬೀಜವನ್ನ ಇವತ್ತು ಈ ರಾಜ್ಯದಲ್ಲಿ ಬಿತ್ತಿರ್ತಕ್ಕಂಥ ಈ ಕಾಂಗ್ರೆಸ್ನ ಕಮಿಟಿ ಮೀಟಿಂಗ್ ಇದೆ ಅಂತಕ್ಕಂಥ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಹೋದ್ರು. ಇವತ್ತಿನ ಈ ಒಂದು ಹೋರಾಟಕ್ಕೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪ್ರಮುಖ ಮುಖಂಡರುಗಳು, ಪದಾಧಿಕಾರಿಗಳು ಜೊತೆಯಲ್ಲಿ ಎರಡೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಇಡೀ ಕರ್ನಾಟಕ ರಾಜ್ಯಕ್ಕೆ ತುರುವೇಕೆರೆ ತಾಲೂಕಿನ ಒಂದು ಸ್ಪಷ್ಟ ಸಂದೇಶ. ಈ ರಾಜ್ಯ ಸರ್ಕಾರ ಕಳೆದ 2 ವರ್ಷದಿಂದ, ಅಂದ್ರೆ ಬಹುಶಃ ಈ ತಿಂಗಳು, ಮುಂದಿನ ತಿಂಗಳು 20ನೇ ತಾರೀಕು 2 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. 2 ವರ್ಷ ಮುಕ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ 2 ವರ್ಷದಲ್ಲಿ, ಕೇವಲ 2ನೇ ವರ್ಷದಲ್ಲಿ ಇಂತಹ ವೈಫಲ್ಯತೆಗಳು, ಭ್ರಷ್ಟಾಚಾರ, ದುರಾಡಳಿತ ಹೆಜ್ಜೆಯನ್ನು ಇವತ್ತು ರಾಜ್ಯದ ಜನತೆ, ಕೃಷ್ಣಪ್ಪಣ್ಣ ಅವರು ಹೇಳಿದಂಗೆ, ನಾವು ಉಸಿರಾಡ್ತಾ ಇರ್ತಕ್ಕಂಥ ಗಾಳಿ ಒಂದನ್ನ ಹೊರತುಪಡಿಸಿದೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವತ್ತು ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಇವತ್ತು ರೈತಾಪಿ ವರ್ಗ ಸಾಕಷ್ಟು ಜನ ನಮ್ಮ ತುರುವೇಕೆರೆ ತಾಲೂಕಿಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ತಮಗೆ ಒಂದು ಪ್ರಶ್ನೆನ ಮಾಡ್ತಾರೆ. ಈ ಹಿಂದೆ ಹಲವಾರು ಸರ್ಕಾರಗಳು ಆಡಳಿತದಲ್ಲಿ ಟಿಸಿ ಕನೆಕ್ಷನ್ ನೀವು ಎಷ್ಟು ಹಣ ಕೊಡಬೇಕಾಗಿತ್ತು? ಒಂದು ಟಿಸಿ ಕನೆಕ್ಷನ್ಗೆ ಎಷ್ಟು ಹಣ? 25,000 ಅಲ್ವೇ? ಈಗ ಎಷ್ಟು ಕೇಳಿಸಿದ್ದಾರೆ? 3 ಲಕ್ಷ. ಎಷ್ಟು ಪಟ್ಟು ದುಪ್ಪಟ್ಟು ಮಾಡಿದ್ದಾರೆ. ಇವತ್ತು ಸುಮಾರು 600 ಕೋಟಿಗಿಂತ ಹೆಚ್ಚು ಹಣವನ್ನ ಇವತ್ತು ಬಿಡುಗಡೆ ಮಾಡಿಲ್ಲ.
ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ರೈತರ ವಿರುದ್ಧವಾಗಿ ಇವತ್ತು ಈ ಕಾಂಗ್ರೆಸ್ನ ನಡೆಗಳು ಎದ್ದು ಕಾಣ್ತಾ ಇದೆ. ನಾನು ತುರುವೇಕೆರೆ ಮತ್ತೆ ತಿಪ್ಟೂರ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಯಾಕಂದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮತ್ತೆ ಕುಮಾರಣ್ಣ ಅವರು ನಮ್ಮ ಬಿಡದಿಯ ಕೇತಗನಹಳ್ಳಿ ಜಮೀನಿನಲ್ಲಿ ಬಹಳ ಕೊಬ್ಬರಿ ಬೆಳಿತೇವೆ ನಾವು. ಹಾಗೂ ನಮ್ಮ ಜಮೀನಿನಲ್ಲಿ ಸಾಕಷ್ಟು ಜನ ತುರುವೇಕೆರೆಯಿಂದ ಬಹುತೇಕ ಒಂದು 40-50ಕ್ಕೂ ಹೆಚ್ಚು ಮಂದಿ ಇವತ್ತು ನಮ್ಮ ಜಮೀನಿನಲ್ಲಿ ನಮ್ಮ ಜಮೀನಿನ ಒಂದು ವ್ಯವಸಾಯಕ್ಕೆ ಒಂದು ಸಹಕಾರ ನೀಡ್ತಾ ಇದ್ದಾರೆ. ನಮ್ಮ ತಾಲೂಕಿನ ಜನ, ತುರುವೇಕೆರೆ ತಾಲೂಕಿನ ಜನ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ನಮ್ಮ ತಿಪ್ಟೂರು ಮತ್ತೆ ತುರುವೇಕೆರೆ ತಾಲೂಕಿನ ಅನೇಕ ರೈತಾಪಿ ವರ್ಗದ ಜನ ತಾವು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಭೇಟಿಯಾಗಿದ್ದಾರೆ. ಕುಮಾರಣ್ಣ ಅವರು ಅನೇಕ ಬಾರಿ ಕೇಂದ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ, ಗೃಹ ಸಚಿವರಿಗೆ ಹಾಗೂ ಕೃಷಿ ಸಚಿವರಿಗೆ, ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಅನೇಕ ಬಾರಿ ವೈಯಕ್ತಿಕವಾಗಿ ಮನವಿಯನ್ನ ಮಾಡಿದ್ರು. ಆದ್ರೆ ಇವತ್ತು ಭಗವಂತ ಕರುಣೆಯನ್ನ ತೋರಿಸಿದ್ದಾನೆ. ಕ್ವಿಂಟಾಲ್ಗೆ ಬಹುಶಃ 18,000ಕ್ಕೂ ಹೆಚ್ಚು ಕ್ವಿಂಟಾಲ್ಗೆ ಇವತ್ತು ಒಂದು ನಿಗದಿತ ಬೆಲೆ ಬಂದಿದೆ ಅಂದ್ರೆ ನಾವೆಲ್ಲರೂ ಕೂಡ ಇವತ್ತು ನಿಜಕ್ಕೂ ಬಹಳ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಷಯ. ಮತ್ತೊಂದು ನಾನು ಒಂದು ಮಾತನ್ನು ಹೇಳ್ತೀನಿ. ಇತ್ತೀಚೆಗೆ ತಂಬಾಕು ಬೆಳೆಗಾರರು ಬೆಳೀತಕ್ಕಂಥ ತಾಲೂಕುಗಳು ಬಹಳ ಕಮ್ಮಿ ನಮ್ಮ ರಾಜ್ಯದಲ್ಲಿ. ಮೈಸೂರಿನಲ್ಲಿ ನಮ್ಮ KR ನಗರ, ಪಿರಿಯಾಪಟ್ಟಣ, ಸನ್ಮಾನ್ಯ ಕುಮಾರಣ್ಣ ಅವರು ಬೂತಿಗಂಡು ಕೇಂದ್ರದ ಸಚಿವರಾಗಿ ಕೇವಲ ಇವತ್ತು ಉಕ್ಕು ಬೃಹತ್ ಕೈಗಾರಿಕೆ ಸಚಿವರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ ಅಲ್ಲ, ಕುಮಾರಣ್ಣ ಅವರಿಗೆ ಪ್ರತಿ ಕ್ಷಣ ಅವರ ಹೃದಯ ಮಿಡಿತಕ್ಕಂಥದ್ದು ನಮ್ಮ ನಾಡಿನ ರೈತರ ಪರವಾಗಿ ಇರ್ತಕ್ಕಂಥದ್ದನ್ನ ಸಾಬೀತು ಮಾಡಿದ್ದಾರೆ. ತಂಬಾಕು ಬೆಳೆಗಾರರಿಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಗೌರವವನ್ನ ಸನ್ಮಾನ್ಯ ಕುಮಾರಣ್ಣ ಅವರು, ಇದು JDS ಆಗಲಿ ಬಿಜೆಪಿದಾಗ್ಲಿ ಅಲ್ಲ, ಇದು ಸ್ಲೋಗನ್. ಈ ಅಭಿಯಾನ ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಾಕಪ್ಪ ಸಾಕು, ಈ ಕಾಂಗ್ರೆಸ್ನ ಸರ್ಕಾರ ಸಾಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಇವತ್ತು ಕನ್ನಡಿಗರು ಪ್ರತಿಯೊಂದು ಮನೆಯಲ್ಲೂ ಕೂಡ ಯಾಕಪ್ಪ ಈ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಅಂತಕ್ಕಂಥ ಇವತ್ತು ಚಿಂತನೆಯನ್ನ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇವಲ 2 ವರ್ಷದಲ್ಲಿ ಕೃಷ್ಣಪ್ಪಣ್ಣ ಅವರು ಹೇಳ್ತಾ ಇದ್ದಾರೆ 136 ಪಾಪ 138 ಸೀಟ್ ಹೋಗಿದ್ದಾರೆ. ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿದ್ರು 5 ಗ್ಯಾರಂಟಿ ಕೊಡ್ತೀನಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಹೌದಲ್ವೇ? ನಾವು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ದಯಮಾಡಿ ಕೊಡಿ. ಆದರೆ ನೀವು ಏನು ಮಾತನ್ನ ಕೊಟ್ಟಿದ್ರಿ, 5 ಗ್ಯಾರಂಟಿಗಳು ನೀವೇ ಹೇಳದಂಗೆ ಪ್ರತಿ ತಿಂಗಳು ಸಮರ್ಪಕವಾಗಿ 5 ಗ್ಯಾರಂಟಿಗಳನ್ನ ನೀವು ಇಲ್ಲಿವರೆಗೂ ಕೊಡ್ಲಿಕ್ಕೆ ಸಾಧ್ಯ ಆಗಿದೆಯಾ? ಲೋಕಸಭಾ ಚುನಾವಣೆ ಬರುತ್ತೆ, 5 ತಿಂಗಳು ಗ್ಯಾರಂಟಿಗಳನ್ನ ಹಿಡಿದಿಟ್ಕೊಂಡಿರ್ತಾರೆ ಹಣಕಾಸನ್ನ. ಒಂದೇ ಸಲ ಬಂದು ಚುನಾವಣೆ ನೋಡ್ತಾರೆ. ಚುನಾವಣೆ ಸಮೀಪದಲ್ಲಿ ನೇರ 24 ಗಂಟೆ 48 ಗಂಟೆ ಒಳಗಡೆ ಮತ ಚಲಾವಣೆ ಮಾಡ್ತಕ್ಕಂಥ ಕ್ಷಣ ನೋಡ್ಕೊಂಡು ಕರೆಕ್ಟಾಗಿ ದುಡ್ಡು ಹೊಡಿತಾರೆ. ಇದೇ ಹುನ್ನಾರ, ಇದೇ ಕುತಂತ್ರ ಹೇಳ್ತಾರೆ. ಪಾಪ ರಾಜ್ಯದ ಮುಖ್ಯಮಂತ್ರಿಗಳು ನನ್ನನ್ನ ಮೊನ್ನೆ ವೇದಿಕೆಯಲ್ಲಿ 2 ಸಲ ನನ್ನ ಹೆಸರು ಜ್ಞಾಪಿಸ್ಕೊಂಡು, ನಿಖಿಲ್ ಕುಮಾರಸ್ವಾಮಿನ 25,000 ಓಟಲ್ಲಿ ಸೋಲ್ಸ್ಬಿಟ್ಟೆ ಅಂತಾರೆ. ಹೆಂಗಣ್ಣ ಸೋಲ್ಸಿದ್ರಿ? ಯಾತಕ್ಕೋಸ್ಕರ ಸೋಲಾಯ್ತು? ಯಾತಕ್ಕೆ ಜನಗಳನ್ನ ಯಾಮಾರಿಸ್ತೀವಿ? 3 ಉಪಚುನಾವಣೆ ಆಯ್ತಲ್ವೇ? ಸಂಡೂರು, ಚಿಕ್ಕಾವಿ, ಚನ್ನಪಟ್ಟಣ. ಏನು ಮಾಡಿದ್ರು? ಒಂದೇ ಸಲ ಗೃಹಲಕ್ಷ್ಮಿ ಯೋಜನೆ 4 ತಿಂಗಳು ಎಷ್ಟು ಬರ್ತದೆ ದುಡ್ಡು? 8,000. ನಾನು ಜನಗಳನ್ನ ದೂರದಿಲ್ಲ, ಹೆಣ್ಣು ಮಕ್ಕಳನ್ನ ದೂರದಿಲ್ಲ. ಹೆಣ್ಣು ಮಕ್ಕಳು ಒಂದು ಕೃತಜ್ಞತಾ ಭಾವದಲ್ಲಿ ಚುನಾವಣೆ ನೋಡ್ತಾ ಇದ್ದಾರೆ, ಜನ ಸುಮ್ಮನೆ ಕೂರ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಿ. ಮಾಡಿ ನಾಳೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳನ್ನ ಯಾಕೆ ಇಲ್ಲಿವರೆಗೂ ಘೋಷಣೆ ಮಾಡಿಲ್ಲ? ನಿಮಗೆ ಧೈರ್ಯ ಇದ್ದಿದ್ರೆ ನಿಮ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಏನಾದ್ರೂ ಒಳಗಡೆ ಆತ್ಮವಿಶ್ವಾಸ ಅಂತಕ್ಕಂಥದ್ದಿದ್ರೆ ನೀವು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಯಾಕೆ ಇಲ್ಲಿವರೆಗೂ ನಡೆಸ್ತಾ ಇಲ್ಲ? ಯಾಕೆ ತಡೆ ಹೊಟ್ಟಿದ್ದೀರಿ? ನಿಮಗೆ ಆತ್ಮವಿಶ್ವಾಸ ಕುಗ್ಗಿದೆ.
ಈ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಜನ ಕಾಯ್ತಾ ಇದ್ದಾರೆ. ಮುಂದಿನ ಸಾರ್ವತ್ರಿಕ ದಿಕ್ಸೂಚಿ ಮುಂದಿನ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗೆ ಆಗುತ್ತೆ ಅಂತಕ್ಕಂಥ ಆತಂಕ ಇವತ್ತು ಕಾಂಗ್ರೆಸ್ನ ನಾಯಕರುಗಳಲ್ಲಿ ಕಾಣ್ತಾ ಇದೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲಣ್ಣ, ಯಾಕೆಂದ್ರೆ ಬಿಸಿಲು ಜಾಸ್ತಿ ಇದೆ. ನಾವೆಂಗೋ ಈ ಮರದ ಕೆಳಗಡೆ ನೆರಳಲ್ಲಿ ಒಂದು ವೇದಿಕೆ ನಿಲ್ಲಿಸ್ಬಿಟ್ಟಿದ್ದೀರಿ. ಬಹಳ ಜನ ಇವತ್ತು ಬಿಸಿಲಲ್ಲಿ ನಿಂತಿದ್ದೀರಿ. ದಯಮಾಡಿ ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ಆದ್ರೆ ಒಂದು ಮಾತನ್ನ ಹೇಳ್ತೇನೆ, ಇವತ್ತು ಇಲ್ಲಿ ಕೃಷ್ಣಪ್ಪಣ್ಣ ಅವರು ನಿಮ್ ಜೊತೆಯಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಜಯರಾಮಣ್ಣವರು ಜೊತೆಯಲ್ಲಿದ್ದಾರೆ. ನಾವೆಲ್ಲ ಇವತ್ತು ನಮ್ಮ ಒಂದೇ ಗುರಿ, ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೇ ರೀತಿ ಇನ್ನ 3 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಮುಂದುವರೆದ್ರೆ ಆರ್ಥಿಕ ಸುನಾಮಿ ಹೇಳ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ. ಸಂಪತ್ ಭರಿತವಾದಂತ ಈ ನಾಡಿನ ಇವತ್ತು ಸಾಲಗಾರರಾಗಿ ಮಾಡಿ ಕೇವಲ 2 ವರ್ಷದಲ್ಲಿ 5 ಗ್ಯಾರಂಟಿಗಳ ಹೆಸರಲ್ಲಿ 2 ವರ್ಷದಲ್ಲಿ 2 ಲಕ್ಷ ಕೋಟಿಗೂ ಅಧಿಕ ಸಾಲವನ್ನ ಮಾಡಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು. ಕೃಷ್ಣಪ್ಪಣ್ಣ ಅವರು ಹೇಳ್ತಾ ಇದ್ರು, ಮಾತೆತ್ತದೆ ಏನು ತನ್ನಕ್ಕೆ ತಾನು ಬೆನ್ನು ತಟ್ಕೊಂಡಿದ್ದೇನು, ತೊಡೆ ತಟ್ಟಿದ್ದೇನು, 16ನೇ ಬಜೆಟ್ ನ ಮಂಡನೆ ಮಾಡ್ತಾ ಇದ್ದೇನೆ. 16ನೇ ಬಜೆಟ್ ನ 4 ಲಕ್ಷ ಕೋಟಿಗೂ ದೊಡ್ಡ ಗಾತ್ರದ ಬಜೆಟ್ ಅಂತೀರಿ. ನೀವೇ ಬೇಕಾ 2 ಲಕ್ಷ ಕೋಟಿ ಸಾಲ ಮಾಡಿ 4 ಲಕ್ಷ ಕೋಟಿ ಬಜೆಟ್ ಕೊಡ್ಲಿಕ್ಕೆ? ಒಬ್ಬೊಬ್ಬ ಈ ನಾಡಿನ ಪ್ರಜೆ ಮೇಲೆ ಹತ್ತತ್ರ 15,000 ರೂಪಾಯಿಯಷ್ಟು ಇವತ್ತು ಹುಟ್ಟಿಲ್ದೇ ಇರೋ ಮಕ್ಕಳ ಒಂದು ತಲೆ ಮೇಲೂ ಕೂಡ ಸಾಲ ಇದೆ. ಸಿದ್ದರಾಮಯ್ಯ ಅವರೇ, ನಿಮ್ಮನೆ ಮಕ್ಕಳ ಮೇಲೂ ಇರುತ್ತೆ, ನಮ್ಮನೆ ಮಕ್ಕಳ ಮೇಲೂ ಇರುತ್ತೆ, ನಿಮ್ಮನೆ ಮೊಮ್ಮಕ್ಕಳ ಮೇಲೆ ಇರುತ್ತೆ, ನಮ್ಮನೆ ಮಕ್ಕಳ ಮೇಲೂ ಇರುತ್ತೆ, ಎಲ್ಲರ ಮಕ್ಕಳ ಮೇಲೂ ಇರುತ್ತೆ. ಹೌದಲ್ವೇ? ಕಾಕಾ ಪಾಟೀಲ್ ಮಗನ ಮೇಲೂ ಇರ್ತದೆ, ಮಹಾದೇವಪ್ಪನ ಮಗನ ಮೇಲೂ ಇರ್ತದೆ. ಹೀಗೆ ನಿಮ್ಮ ಈ ಬೂಟಾಟಿಕೆಯ ಡೈಲಾಗ್ ಇಂದ ಯಾರ ಹೊಟ್ಟೆನೂ ತುಂಬದಿಲ್ಲ. ಇನ್ನೊಂದ್ ಕಡೆ ನಮ್ಮ ಪೆನ್ನು ಪೇಪರ್ ನ್ಯಾಯ ಆಯ್ತು, ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರು. ಅದೇನೋ ಮೊನ್ನೆ ಹೇಳಿದೆ ನಾನೇ, ಗ್ಯಾಸ್ ಸಿಲಿಂಡ್ರು, ಖಾಲಿ ಗ್ಯಾಸ್ ಸಿಲಿಂಡ್ರು ಹೆಗಲ್ ಮೇಲೆ ಉತ್ಕೊಂಡು ಪೋಸ್ಟ್ ಕೊಟ್ಕೊಂಡು ಇವರೇ ಬೇಕಾ? ಖಾಲಿ ಗ್ಯಾಸ್ ಸಿಲಿಂಡರ್ ಎತ್ಕೊಳಕ್ ಬರೋದಿಲ್ವೇ? ತೆಕ್ತಿಲ್ವಾ? ಮಕ್ಕಳು ಹೋಗ್ಬಿಡ್ತಾರೆ ಖಾಲಿ ಗ್ಯಾಸ್ ಸಿಲಿಂಡರ್ವಾ ಈ ಕಾಲದಲ್ಲಿ. ಈ ತರ ನೋಡಿ, ದಯಮಾಡಿ ಜನಗಳಿಗೆ ದಿಕ್ಕ ತಪ್ಪಿಸ್ಬೇಡಿ. ಬಂದಿದ್ದೀರಿ 5 ವರ್ಷಕ್ಕೆ ಬಂದಿದ್ದೀರಿ, ಎಲ್ಲ ಸಂಪೂರ್ಣವಾಗಿ ನೀವು ಬಾಚಿ ಬಡದು ಬಾಯಿಗೆ ಹಾಕೊಂಡು ಹೋದ್ರೆ, ಈ ಮಟ್ಟಕ್ಕೆ ಸಾಲ ಮಾಡಿದ್ರೆ ಮುಂಬರ್ತಕ್ಕಂಥ ಸರ್ಕಾರಗಳು ಯಾವ ರೀತಿ ಆಡಳಿತ ಮಾಡಬೇಕು, ಯಾವ ರೀತಿ ಕಾರ್ಯಕ್ರಮಗಳು ಕೊಡಬೇಕು? ತಗೊಂಬಂದ್ರಪ್ಪ ನಮ್ಮ ಹೇಳಿದ್ರು ಕೃಷ್ಣಪ್ಪಣ್ಣ ಅವರು, ಅದೆಂತದೋ ಭಾರತ್ ಜೋಡೋ ಯಾತ್ರೆಯ ನೇತೃತ್ವವನ್ನ ವಹಿಸಿರ್ತಕ್ಕಂಥ ಗಾಂಧಿ ಕುಟುಂಬದ ಗುಡಿ ಇಲ್ಲಿ ಬಂದಿದ್ರು ಅಂತ ಕೇಳಿದೆ. ಇದೇ ವೇದಿಕೆಯಲ್ಲಿ ಬಂದಿದ್ರು ಅಂತ ನೀವೇನ್ ಹೇಳಿದ್ರಿ? ಅದೆಂತದೋ ಕಾಶ್ಮೀರಿಂದ ಕನ್ಯಾಕುಮಾರಿ, ಮಣಿಪುರದಿಂದ ಮುಂಬೈವರೆಗೂ ಭಾರತ್ ಜೋಡೋ ಎಲ್ಲಾ ಜಾತಿ ಧರ್ಮ ಸಮುದಾಯವನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಏನ್ರಿ? ಜಾತಿ ಗಣತಿ ಅಂತ ಶುರು ಮಾಡಿದ್ರೆ ನಮ್ಮ ರಾಜ್ಯ ಇವತ್ತು ಎಲ್ಲಿದೆ, ನಾವು ಎಲ್ಲಿಗೆ ಕೊಂಡೊಯ್ಯಬೇಕು, ನಾವು ಯಾವ ರೀತಿ ಅಭಿವೃದ್ಧಿ ಮಾಡ್ತೇವೆ, ನಾವು ಯಾವ ರೀತಿ ಕಾರ್ಯಕ್ರಮಗಳನ್ನ ಕಟ್ಟಕಡೆಯ ಒಬ್ಬ ವ್ಯಕ್ತಿಗೆ ಮುಟ್ಟಿಸ್ತೇವೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗ್ಬೇಕಾ? ಒಂದ್ ಕಡೆ ಸಚಿವರಿಗೆ ಹನಿ ಟ್ರ್ಯಾಪ್, ಕೇಂದ್ರದವ್ರಿಗೆ ಮನಿ ಟ್ರ್ಯಾಪ್, ಇನ್ನ ಪಾಪ ಕಾಂಟ್ರಾಕ್ಟರ್ಗಳಿಗೆ ಕಮಿಷನ್ ಟ್ರ್ಯಾಪ್. ಒಟ್ಟಿನಲ್ಲಿ ನಮ್ನೆಲ್ಲ ಟ್ರ್ಯಾಪ್ ಮಾಡಿ ಇಟ್ಕೊಂಡವ್ರು ಈ ಸರ್ಕಾರ. ಇಂಥ ಸರ್ಕಾರ ಕಿತ್ತೊಗಿಬೇಕಾ ಬೇಡ? ಮುಂದೆ ಕಿತ್ತೊಗಿತಕ್ಕಂಥ ಕ್ಷಣ ಬಹಳ ದೂರ ಇಲ್ಲಣ್ಣ. ದಯಮಾಡಿ ನಾವೆಲ್ಲ ಜಾಗೃತರಾಗಬೇಕು, ಹಳ್ಳಿಗಳಲ್ಲಿ ಜಾಗೃತಿಯನ್ನ ಮೂಡಿಸ್ಬೇಕಾಗ್ತದೆ. ಯಾಕೆಂದ್ರೆ ಇದು ಕೇವಲ ನಾವು ವಿರೋಧ ಪಕ್ಷವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದಷ್ಟೇ ಅಲ್ಲ, ಇವತ್ತು ನಮ್ಮ ರಾಜ್ಯವನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ಲಕ್ಷ್ಮೀನಾರಾಯಣ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, 3ನೇ ಸ್ಥಾನದಲ್ಲಿತ್ತು ಕರ್ನಾಟಕ ರಾಜ್ಯದ ಭಾಗದಲ್ಲಿ. ಇವತ್ತೇನು ಅನೇಕ ಜನ ಇವತ್ತು ಇಲ್ಲಿರ್ತಕ್ಕಂಥ ಸಾರ್ವಜನಿಕರು, ಕಾರ್ಯಕರ್ತ ಬಂಧುಗಳು ಎಲ್ಲರೂ ಸೇರಿದ್ದೀರಿ. ಒಂದು ಹೋರಾಟವನ್ನ ನಾವು ಕೈಗೆತ್ಕೊಳ್ಳೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಈ ಉಳಿ ಬಿಸಿಲಲ್ಲಿ ನಾವೆಲ್ಲರೂ ಬಂದು ಸೇರಿ, ಒಂದ್ ಕಡೆ ಕೃಷ್ಣಪ್ಪಣ್ಣ ಅವರು, ಒಂದ್ ಕಡೆ ಜಯರಾಮಣ್ಣವರು ಇಬ್ರು ಕೂಡ ಇವತ್ತು ಜಂಟಿಯಾಗಿ ಈ ಒಂದು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು ಬಹುಶಃ 2 ಪಕ್ಷದ ಒಂದು ಸೌಹಾರ್ದತೆಗೆ ಇನ್ನೂ ಹೆಚ್ಚಿನ ಒಂದು ಸಂದೇಶವನ್ನ ಕೊಡ್ತಕ್ಕಂಥದಕ್ಕೆ ಪ್ರಾಮಾಣಿಕ ಕೆಲಸವನ್ನ ಮಾಡಿದ್ದಾರೆ. ಧನ್ಯವಾದಗಳು ಎಲ್ಲ ನಮ್ಮ ಕೊರಗಳ ತಾಲೂಕಿನ ಕಾರ್ಯಕರ್ತರು ಮಾತಾಡುತ್ತಿದ್ದಾರೆ. ಜೈ ಹಿಂದ್, ಜೈ